ಇಲ್ಲಿ ರಾಜನ ಮೆರವಣಿಗೆ ನಡೆದದೆ. ಎಲ್ಲ ಜನ, ಇಡೀ ನಾಡಿನ ಜನ ಎಲ್ಲ ಏನ್ರಿ ರಾಜನ ಮೆರವಣಿಗೆ ನೋಡಾಕೆಂದು ಬಂದಾರೆ. ಯಾರು ಊದವ್ರದಾರೆ, ಬಾರ್ಸವ್ರದಾರೆ ಏನ್ರಿ. ಒಂದು ಕಡೆಗಿಂದ ಎಲ್ಲ ಇಡೀ ಊರಿನ ಜನ ರಾಜ ಗೆದ್ದು ಬಂದಾನೆ, ರಾಜ ಗೆದ್ದು ಬಂದನ ತಿಳ್ಕೊಂಡಂದು ಎಲ್ಲ ಜನ ನೆರೆದಾರ. ಎಲ್ಲ ಊದವ್ರದಾರ, ಬಾರ್ಸವ್ರದಾರ, ಜಯ ಹೊಡ್ಲಿಕ್ಕತ್ತಾರ. ಹಿಂಗೆಲ್ಲ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ ಎಲ್ಲ ಊರಾಗಿನಂದ ಹೆಣ್ಣು ಮಕ್ಕಳು ಏನು ಮಾಡ್ಯಾರ ತಿಳ್ಕೊಂಡದ ಕೇಳಿದ್ರೆ ಎಲ್ಲರೂ ತಮ್ಮ ತಮ್ಮ ಮನೆ ಕಟ್ಟಿ ಮೇಲೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡಾಕತ್ಯಾರ. ನೋಡ್ತಾರಿಲ್ರಿ, ಈಗ ನಾಳೆಂದ ಶಾಂತೇಶನ ಮೆರವಣಿಗೆ ನಡೀತದ. ಎಲ್ಲರೂ ಮೆರವಣಿಗೆ ಬರ್ತಾರಂದ್ರೆ ನೀವು ಕೆಲವು ಸೂಕ್ಷ್ಮ ಇದ್ದವ್ರು ಇರ್ತಾರಲ್ಲ, ಬಾಗಿಲ ಇಟ್ಟು ಹಿಂಗೆ ತೆಗೆದು ಹಾಂ ಯಾಕ್ರಿ ಇರ್ತಾರಿಲ್ಲ. ಅವನು ಒಟ್ಟ ಎಲ್ಲೇ ಬರಲ್ಲ, ಅವನು ಪ್ರಾಣಕ್ಕೆ ಬರಲ್ಲ, ಮೆರವಣಿಗೆಗೆ ಬರಲ್ಲ. ಶಾಂತೇಶನ ಗುಡಿ ಎಲ್ಲಿ ಹೊಂಟಿದಿ? ಶಾಂತೇಶನ ಗುಡಿ ಒಯ್ಯಕೇನು ದೊಡ್ಡ ಶರಣಮ್ಮನೆ ಆಗಂಗೆ ಕಾಣ್ತಾವೆ. ಬರೋಕೇನು ಬಿಡಿಸ್ತಾವೆ ನೋಡ್ರಿ ಕಟ್ಟಿ ಮ್ಯಾಗ ಕೂತು. ಹೌದಲ್ರಿ? ಪಾಪ ಇಲ್ಲಿ ಎಲ್ಲ ಹೆಣ್ಮಕ್ಕಳೆಲ್ಲ ಏನು ಮಾಡ್ಯಾರ, ರಾಜನ ಮೆರವಣಿಗೆ ನೋಡಾಕ ಒಳ್ಳೆ ಕಿಮ್ಮತ್ತಿನ ಸೀರೆಗಳನ್ನು. ಅವತ್ತಿನ ದಿನ ಮಾನದೊಳಗೆ ಏನ್ರಿ ಕಿಮ್ಮತ್ತಿನ ಸೀರೆನೇ ಇದ್ದು. ಈಗೇನು ಬಂದಾವ ಇವು ಪ್ಲಾಸ್ಟಿಕ್ ಸೀರೆ. ಅವಾಗ ಎಲ್ಲರೂ ಕೂಡ ರೇಷ್ಮೆ ಮಡಿಗಳನ್ನು, ರೇಷ್ಮೆ ಸೀರೆಗಳನ್ನು ಹೀಗೆಲ್ಲ ಮುಟ್ಕೊಂಡು ಏನು ಮನೆಯಾಗಿಂದ ಅವತ್ತಿನ ದಿನಮಾನದೊಳಗೆ ಬಂಗಾರ, ಸಾಕಷ್ಟು ಬಂಗಾರ, ಕೊಳ್ಳು ತುಂಬ ಬಂಗಾರ ಹಾಕ್ಕೊಂಡು ರಾಜನ ಮನೆ ಕಟ್ಟಿಗಳ ಮೇಲೆ ನಿಂತು ರಾಜನ ಮೆರವಣಿಗೆ ನೋಡಕತ್ಯಾರ. ರಾಜ ಆನೆ ಅಂಬಾರಿ ಒಳಗಿಂದ ರಾಜ ಕುಂತಾನೆ. ಎಲ್ಲ ಕಡೆಯೂ ಕೂಡ ನೋಡ್ಕೋತಂದ ರಾಜನ ಮೆರವಣಿಗೆ ನೋಡಿ ಖುಷಿ ಪಡ್ತಾ ಜನ ಎಲ್ಲ ನಿಂತಿತ್ತು. ಇವ್ರು ಏನು ಶ್ರೀಮಂತ ಹೆಣ್ಣು ಮಕ್ಕಳೇನಿದ್ರಲ್ಲ, ಆ ಶ್ರೀಮಂತ ಹೆಣ್ಣು ಮಕ್ಕಳ ಮಧ್ಯದೊಳಗೆ ಒಬ್ಬ ಕಡೂ ಬಡತನದ ಹೆಣ್ಣುಮಗಳಿದ್ಲು. ಭಾರಿ ಬಡತನ. ಎಷ್ಟರ ಮಟ್ಟಿಗೆ ಬಡತನ ಹತ್ತುಕೊಂಡದ ಕೇಳಿದ್ರೆ, ಮಲ್ಲಮ್ಮನಿಗೆ ಎಲ್ಲ ಸಂಪತ್ತಿದ್ದು ಮಲ್ಲಮ್ಮ ಕಷ್ಟ ಕೊಡೋಕೆ ಹೆಂಗೆ ಇಟ್ಟಾರಲ್ಲ, ಆ ಮನ್ಯಾಗ ಆಕಿನ ಬಡತನ್ನೇ ಅಟ್ಟಿತ್ತು. ಹರಿದ ಸೀರೆ, ತಲೆಗೆ ಹಚ್ಕೊಳಕ್ಕೆ ಅದು ಎಣ್ಣಿಲ್ಲ, ಏನೂ ಇಲ್ಲ. ಗಂಡ ಕಟ್ಟಿದ್ದು ಒಂದು ತಾಳಿ ಬಿಟ್ರೆ ಆಕಿನ ಬಳಿ ಬೇರೆ ಯಾವ ಆಭರಣಗಳು ಕೂಡ ಇದ್ದಿದ್ದಿಲ್ಲ. ಸಣ್ಣದೊಂದು ಗುಡಿಸಲ ಹಾಕೊಂಡು ಬದುಕಳಿತಕ್ಕಂಥವ್ರು. ಅತಿ ಬಡತನ ಅಂದ್ರೆ ಅತಿ ಬಡತನ. ಆ ಪಾಪ ಹೆಣ್ಣು ಮಗಳು ಏನು ಮಾಡ್ಯಾಳ, ಅದು ಏನು ಶ್ರೀಮಂತ ಹೆಣ್ಮಕ್ಕಳೆಲ್ಲ ಸಾಲಕ್ಕೆ ನಿಂತು ಮೆರವಣಿಗೆ ನೋಡಕತ್ತಿದ್ರಲ್ಲ, ಆ ಶ್ರೀಮಂತ ಹೆಣ್ಣು ಮಗಳು ಮಗ್ಗಲ್ ನಿಂತು ಈಕಿ ಮೆರವಣಿಗೆ ನೋಡಕತ್ತಾಳ. ಬಡವ ಹೆಣ್ಮಗಳು ನೋಡೋಕ್ಕೇನು ಶ್ರೀಮಂತರೇನು ಬಡವ್ರೇನ್ರಿ? ಈಗ ಇಲ್ಲಿ ಪುರಾಣ ಕೇಳಕ್ಕೆ ಬಂದಿರಿ. ಇದ್ರೆ ಯಾರು ಶ್ರೀಮಂತರಿದ್ದೀರಿ, ಯಾರು ಬಡವರಿದ್ದೀರಿ? ಎಲ್ಲರಿಗೆ ಭಗವಂತಂದ ಕೇಳಕ್ಕೆ ಕಿವಿ ಕೊಟ್ಟಾನ, ಶ್ರೀಮಂತರಿಗೆ ಉಲ್ಟಾ ಕೊಟ್ಟಾನ ನಿಂಗೆ ಏನ್ರಿ? ಹೌದಿಲ್ಲ? ಪರಮಾತ್ಮ ನಿನಗೆ ಏಟು ಕೇಳಿಸ್ಬೇಕು, ಬಡವರಿಗೂ ಆಟಕ್ಕೆ ಕೇಳಿಸ್ತಾನ. ಹೌದಿಲ್ಲ? ಕಣ್ಣುಗಳು ಕೊಟ್ಟಾನ. ಬಡವರಿಗೆ ಅಂದ ಕಮ್ಮಿ ಕಾಣ್ತಾವ್ರಿ, ಶ್ರೀಮಂತರಿಗೆ ಅಟ್ಟೆ ಹೆಚ್ಚು ಕಾಣ್ತಾವನಂತಂದ್ರೆ ಹೆಚ್ಚಿಗೆ ಶ್ರೀಮಂತರಿಗೆ ಕಣ್ಣು ಕಾಣಲ್ಲ. ಅವು ಬರೀ ರೊಕ್ಕ ಹಿಂಗೆ ನೋಡಿ ಕಣ್ಣು ಹೋಗಿರ್ತಾವ. ರೊಕ್ಕ ಎಣಿಸಿ ಅದಕ್ಕೆ ಈಗ ಕ್ಯಾಲ್ಕುಲೇಟರ್ ತಂದಾರ ಅವರು. ಇಲ್ಲಾರೆ ಅಂದ್ರೆ ರೊಕ್ಕ ಎಣಿಸು ಮಷಿನ್ ಬಂದಾವ ಈಗ. ಯಾಕಂದ್ರೆ ಕಣ್ಣೇ ಕಾಣಲ್ಲ. ಏನು ನೋಡಿದ್ರೆ 500 ರೂಪಾಯಿ ನೋಟ್ನು 100 ರೂಪಾಯಿ ನೋಟ್ ಇದ್ದಂಗೆ ಅದ ಏನ್ರಿ? ಕಣ್ಣು ಕಾಣಂಗಿಲ್ಲ. ಭಗವಂತ ಎಲ್ಲರಿಗಿನ ಕೂಡ ಸಮಾನವಾಗಿನೇ ಕೊಟ್ಟಾನ ಏನ್ರಿ? ಈ ದೇಹ ಅಂತಕ್ಕಂಥ ಏನು ಕೊಟ್ಟಾನಲ್ಲ, ಎಲ್ಲರಿಗಿನ ಕೂಡ ಸಮಾನವಾಗಿನೇ ಕೊಟ್ಟಾನೆ. ಆದರೆ ಅವರವ್ರ ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮಕ್ಕನುಗುಣವಾಗಿ ನಿನಗೆ ಶ್ರೀಮಂತಿಕೆ ಕೊಟ್ಟಾನ, ಅವರಿಗೆ ಬಡತನ ಕೊಟ್ಟಾನ. ಆಟೆ ಪಾಪ ಕಡು ಬಡತನ್ರಿ. ಕೂದಲಾಗಿದ್ರಿ ಎತ್ತಬೇಕತ್ತಾಗಿಂದ ಇದು ಮಾಡ್ಯಾಳ. ತಲೆಗೆ ಹಚ್ಕೊಳಕ್ಕಿಂದ ಎಣ್ಣಿಲ್ಲ, ಹಣಿ ಮೇಲೊಂದು ಅಗಲ ಕುಂಕುಮ, ಅದೊಂದು ಕರಿಮಣಿ ತಾಳೆ ಅಟ್ಟೆ, ಅದನ್ನು ಬಿಟ್ಟು ಅಂದ ಈಕಿನ ಹತ್ರ ಏನೂ ಇಲ್ಲ. ಸೀರೆ ಎಲ್ಲ ಕಡೆಯಿಂದ ಕುಡಿದು ಹರಿದು ಹೋಗ್ಯದ. ಅಂತ ಹರಿದುವಾಗಿರ್ತಕ್ಕಂಥ ಸೀರೆ ಉಟ್ಕೊಂಡು ಶ್ರೀಮಂತ ಹೆಣ್ಣು ಮಗಳ ಮಗ್ಗಲ್ಲಿ ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಾಳ. ಈ ಶ್ರೀಮಂತರಿಗೆ ಬಿತ್ತು ಬೆಂಕಿ ಏನ್ರಿ? ಶ್ರೀಮಂತ ಹೆಣ್ಮಕ್ಳಿಗೆ ಬಿತ್ತು ಬೆಂಕಿ. ನೋಡ್ರಿ, ನೀವು ಬಡವ್ರಂದ್ರೆ ಸೇರಂಗಿಲ್ಲ. ಇಲ್ಲೇ ಅಪ್ಪಿ ಪುರಾಣದಾಗ ಯಾವ್ಯಾರ ಬಡವ್ರಂದ್ರೆ ಜರ ಮೊಳಕಲ್ಲ ತೆಗಿ ಕಾಣ ಕಡೆ. ಯಾಕ್ರಿ? ತೆಗಿ, ನಮ್ಮ ಸೀರೆ ಮಾಸ್ತವ. ಹೌದಾ ಇಲ್ಲ? ಯಾವಕ್ಕಿನ ಅತ್ತಿಗೆ ಕರ್ಕೊಂಡು ಪುರಾಣಕ್ಕೆ ಬರ್ತಿದ್ಲು. ಹಂಗೆ ಸಂಗಟ ಕುರ್ಚಿ ತೊಗೊಂಡು ಬರಕ್ಕೆ, ಸಂಗಟಿಂದ ಕುರ್ಚಿ ತೊಗೊಂಡು ಬರಕ್ಕೆ ಆಕಿ ಅದು ಮುದುಕಿ ಸುಮ್ಮನೆ ಕುತ್ತಲ್ಲಿ ಕುಂದಿರ್ತಿದ್ದಿಲ್ಲ. ಅದನ್ನು ಕೆಟ್ಟ ಕೋಡಗ ಮುದುಕಿ, ಅದು ಸುಮ್ಮನೆ ತಿರುಗಾಡ್ತಿತ್ತು. ಆಕಿ ಎಲ್ಲಿ ಕುಂದಿರ್ತಾಳೆ ಅಲ್ಲಿ ಹೋಗೋಣ ಕುರ್ಚಿ ಹಾಕಿ. ನಾನು ಯಾಕ ಇವತ್ತಿನ ದಿನಮಾನದಾಗೂ ಅತ್ತಿನ ಪ್ರೀತಿ ಇಟ್ಟು ಪ್ರೀತಿ ಮಾಡ್ತಿತ್ತಂದ್ರೆ ನೀನು ನೋಡಿದ್ರೆ ನನಗೆ ಕೈ ಮುಗಿಯಂಗೆ ಆಗೈತಿ ಅಪ್ಪ ಯವ್ವ ಅಂದೆನ. ಯಪ್ಪ ನನಗ್ಯಾಕೆ ಕೈ ಮುಗಿತೆ ಯಪ್ಪ? ಅಲ್ಲಿ ಯವ್ವ ಮತ್ತು ಎಲ್ಲೆಲ್ಲಿ ಕುಂದಿರ್ತಾಳೆ ಅಲ್ಲಿ ಕುರ್ಚಿ ಹಾಕ್ತಿದ್ವಿ. ಅದು ಆಕಿ ಕುರ್ಚಿ ಅಲ್ಲಿ ಅಪ್ಪ, ಆಕಿ ನಾನು ಸೀರೆ ಉಟ್ಟಾಳ ಅದು ಅತ್ತಿ ನಾನು ಸೀರೆ ಉಟ್ಕೊಂಡು ಪುರಾಣಕ್ಕೆ ಬಂದದ. ಇದು ಎಲ್ಲರೂ ಕೂತು ಹೊಲಸು ಮಾಡ್ಕೊತಂದ್ರೆ ನಾ ಏನು ಮಾಡಲಿ? ಕಿದು ಕೇಳ್ರಿ ಕತೆ. ಸೀರೆ ಮ್ಯಾಗ ಲೆಕ್ಕ, ಅತ್ತಿ ಮ್ಯಾಗಿಲ್ಲ.
ಏನ್ರಿ ಇಂಥ ಜಗತ್ನ್ಯಾಗ ಅಂದ ದೊಡ್ಡ ಶ್ರೀಮಂತ ಹೆಣ್ಣು ಮಕ್ಕಳು ಮಗ್ಗಲು ನಿಂತ್ಕೊಂಡ ಮೆರವಣಿಗೆ ನೋಡಕತ್ತಾಳೆ ಹೆಣ್ಣು ಈ ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಯಾವಾಗಿಂದ ಯಾಕೆ ಸಿಟ್ಟು ಬತ್ತು ಹೊತ್ತಿಕೊಂಡ್ರೆ ಆ ಹೆಣ್ಮಗಳಿಗೆಂದ ಬೈಲಕತ್ತಾರೆ ಇವರು ಶ್ರೀಮಂತ ಹೆಣ್ಣು ಮಕ್ಕಳು. ಏನಂತ ಬೈತಾರೆ, ಅಲ್ಲ ಬುದ್ಧಿಗಿದ್ದು ಎಲ್ಲಿಟ್ಟಿದೆ ನೀನು, ನಾವ್ಯಾರು, ನಾವು ಹುಟ್ಟಿರ್ತಕ್ಕಂಥ ಸೀರೆಯನ್ನು, ನಾವು ಹಾಕೊಂಡಿರ್ತಕ್ಕಂಥ ಆಭರಣ ಏನು, ನಮ್ಮಂಥ ಶ್ರೀಮಂತ ಹೆಣ್ಣು ಮಕ್ಕಳು ಮಗ್ಗಲು ಬಂದು ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಿದೆ, ಸರಿಯಾಗಿ ಕಡೆ ದೂರ ಸರಿ ಹತ್ತಿಕೊಂಡು ಒಂದು ಏಟನ್ನು ಹೊಡೆದರು. ಹೆಂಗಾಗ್ಲಿಕ್ಕಿಲ್ರಿ ಬಡವ ಹೆಣ್ಮಗಳಿಗೆ ಬೈಯೋದು ಅಟ್ಟೆ ಅಲ್ಲ, ಒಂದೇಟನ್ನು ಹೊಡಿತಾರೆ. ನಾವ್ಯಾರು, ನಮ್ಮ ಶ್ರೀಮಂತಿಕೆಯನ್ನು, ನಾವು ಹುಟ್ಟಿರ್ತಕ್ಕಂಥ ಸೀರೆಯನ್ನು, ನಾವು ಹಾಕೊಂಡಿರ್ತಕ್ಕಂಥ ಆಭರಣಗಳೇನು, ನಮ್ಮಂಥ ಶ್ರೀಮಂತ ಹೆಣ್ಣು ಮಕ್ಕಳ ಮಗ್ಗಲು ಬಂದು ನಿಂತ್ಕೊಂಡು ನೀ ಮೆರವಣಿಗೆ ನೋಡ್ತಿದ್ದೆ ಕ್ವಾಡ್ಗ ಸರಿಯಾಗಿ ಕಡೆ ದೂರ ಹತ್ತಿಕೊಂಡು ಬೈದು ಬಿಟ್ರು. ಯಾವಾಗಿಂದ ಹಿಂಗೆ ಬೈದು ಕೂಡಲೇನ ಪಾಪ ಒಂದು ಸವನಿಂದ ದುಃಖ ಮಾಡ್ಕೊಂತ ಅಳ್ಕೊಂತ ಬಂದಿಂದ ದೂರ ಏನ್ರಿ ಒಂದು ಗಿಡ, ಆ ಗಿಡದ ಕೆಳಗೆ ನಿಂತ್ಕೊಂಡು ಒಂದು ಕಡೆಗೆ ಅಳ್ತಾಳ, ಇನ್ನೊಂದು ಕಡೆಗಿಂದ ರಾಜನ ಮೆರವಣಿಗೆ ನೋಡಕತ್ತಾಳ. ಒಂದು ಕಡೆಗಿಂದ ಕಣ್ಣೀರಾಗ್ತಾಳೆ, ಇನ್ನೊಂದು ಕಡೆಗಿಂದ ಏನ್ರಿ ರಾಜನ ಮೆರವಣಿಗೆ ನೋಡಕತ್ತಾಳೆ. ಪರಮಾತ್ಮ ಯಾಕಿಟ್ಟು ನನಗೆ ಬಡತನ ಕೊಟ್ಟಿದೆ? ಆಕೆ ಅವರು ಬೈದವರಿಗೆಂದ ಬೈದಿದ ಸಲುವಾಗಿ ಅಂದ ಕಣ್ಣೀರು ಹಾಕ್ಲಕತ್ತಿಲ್ಲ. ಆಕೆ ದೇವರಲ್ಲಿಂದ ಬೇಡ್ಕೊಳಕತ್ತಾಳೆ, ಪರಮಾತ್ಮ ಯಾಕಿಟ್ಟೊಂದು ನನಗೆ ಬಡತನ ಕೊಟ್ಟಿದೆ? ಒಂದು ಸೀರೆ ತೆಗೆದಂದ ಇನ್ನೊಂದು ಸೀರೆ ಉಡಟ್ಟಾದ್ರೂ ನನಗೆ ಕೊಡ್ಬೇಕೇನಿಲ್ಲಪ್ಪ. ನಾ ಏನು ತಪ್ಪು ಮಾಡೀನಿ? ಒಂದು ತೆಲಿಗೆ ಹಚ್ಕೊಳ್ಳಟ್ಟಂದ್ರೆ ಎಣ್ಣಿನ ಕುಡ್ದ ಕೊಡಂಥ ತಾಕತ್ತು ನಿನ್ನಲ್ಲಿಲ್ಲ. ಉಟ್ಕೊಳಕ್ಕೆ ಒಂದು ಸೀರೆ ಆದರೂ ಕುಡ್ದ ಕೊಡಟ್ಟಂದ್ರೆ ನಿನ್ನ ಹತ್ರ ಇಲ್ಲ. ಯಾಕೆ ನಾನು ಏನು ಅಪರಾಧ ಮಾಡೀನಿ, ನಾನು ಏನು ತಪ್ಪು ಮಾಡೀನಿ ಎತ್ತಿಕೊಂಡು ಪಾಪ ಕಣ್ಣೀರು ಹಾಕುವಂತ ಅವರು ಬೈದಿದ್ದಕ್ಕೆ ಸಿಟ್ಟಾಗಂಗಿಲ್ಲ. ಯಾಕಂದ್ರೆ ಅವ್ರ ಮಗ್ಗಲು ಹೋಗಿ ನಿಂತಿದ್ದೆ ನನ್ನ ಅಪರಾಧ. ಸರಿ ಅನ್ನುವಂಥ ಜಾಗದಾಗ ನಿಂದಿರಬಾರ್ದು, ಏಳು ಅನ್ನುವಂಥ ಜಾಗದಾಗಿಂದ ಕುಂದಿರಬಾರ್ದು, ಗಪ್ಪಾರನ ಅನ್ನುತನೂ ಕೂಡ ಮಾತಾಡಬಾರ್ದು. ಹೌದಿಲ್ರಿ? ಪಾಪ ಆ ಹೆಣ್ಮಗಳಂತಳ, ನಾ ಹೋಗಿ ಆ ಶ್ರೀಮಂತ ಹೆಣ್ಣು ಮಕ್ಕಳ ಮಗ್ಗಲು ನಿಂತಿದ್ದೆ ನನ್ನ ದೊಡ್ಡ ಅಪರಾಧ, ನನ್ನ ತಪ್ಪದ ಅಂತ ತಿಳ್ಕೊಂಡಂತ. ಯಾವಾಗಿಂದ ತಪ್ಪದ ತಿಳ್ಕೊಂಡಂದು ತನ್ನ ಪಾಡಿಗೆ ಅಂದತ್ತ. ಇದು ಮಾನಿಟ್ರದ್ದು ಹೋಯ್ತು ನೋಡು, ಮಾನಿಟ್ರ್ ಸೌಂಡ್ ಹೋಯ್ತು ನೋಡು. ಏನ್ರಿ ಇದು ನನ್ನ ಅಪರಾಧ ಅದ ತಿಳ್ಕೊಂಡಂದು ಪಾಪ ಬಂದು ದೂರ ನಿಂತ್ಕೊಂಡು ಕಣ್ಣೀರು ಹಾಕುವಂತ ರಾಜನ ಮೆರವಣಿಗೆ ನೋಡ್ಕೊಂತ ನಿಂತಾಳ. ಯಾವಾಗಿಂದ ರಾಜನ ಮೆರವಣಿಗೆ ನೋಡಕತ್ತಾಳ ಏನ್ರಿ, ಯಾವಾಗಿಂದ ರಾಜನ ಮೆರವಣಿಗೆ ನೋಡಕತ್ತಾಳ. ಲಕ್ಷ ಕೊಡ್ರಿ, ಯಾಕಂದ್ರೆ ಚಂದದ ಕೇಳ್ರಿ. ನೀವು ಏನು ಮಾತಾಡಿದ್ರಿ ಅಂದ್ರೆ ನಿಮಗೇನು ತಿಳಿಯಲ್ಲ. ಯಾರು